ಎಲ್ಲರಿಗೂ ವಂದನೆಗಳು. ನಾನು ವೆರಿ ರೆವರೆಂಡ್ ಪಿ ಕೆ ಅಬ್ರಾಹಂ ಕೌರಪಿಸ್ಕೋಪ. ಈ ಸಂಸ್ಥೆಗೆ ಭೇಟಿ ಕೊಡುವಾಗ ನನಗೆ ತುಂಬ ಆಶ್ಚರ್ಯ ಮತ್ತು ಸಂತೋಷ ಆಗ್ತಾ ಇದೆ. ಇದರ ಮ್ಯಾನೇಜರ್ ಆಗಿ ಡೈರೆಕ್ಟರ್ ಆಗಿ ಇರುವ ನಾವೆಲ್ಲ ಪ್ರೀತಿಯಿಂದ ಪೌಲೋಸ್ ಅಂತ ಕರೀತಾ ಇರುವವರು, ಅವರು ಧ್ಯಾನದಲ್ಲಿ ಸಂಬಂಧಿಸಿದಾಗ ಅವರಿಗೆ ದೇವರ ಒಂದು ಕರೆ ಅಂತ ಹೇಳ್ತೇವೆ ನಾವು. ದೇವರ ಕರೆ, ನೀನು ಇಂಥ ಶುಶ್ರೂಷೆಗೆ ಹೋಗು ಅಂತೇಳಿ ಒಂದು ಕರೆ ಕೊಟ್ಟ. ಆ ಕರೆಗೆ ಹೋಗ್ಬಿಟ್ಟು ಅವರನ್ನು, ತನ್ನ ಮನೆಯನ್ನು, ಎಲ್ಲವನ್ನೂ, ತನ್ನ ಜೀವನದ ಎಲ್ಲ ಸುಖ ಸೌಕರ್ಯಗಳನ್ನು ಎಲ್ಲ ಬಿಟ್ಟು ಸಮಾಜಕ್ಕಾಗಿ ಮುಡಿಪಾಗಿಟ್ಟವರು ಅವರು. ಇದರ ಪ್ರಾರಂಭದಲ್ಲಿ ನಾನು ಇಲ್ಲಿ ಬಂದಿದ್ದೆ, ತುಂಬ ಕಷ್ಟಪಟ್ಟಿದ್ದು. ಒಂದು ಕಟ್ಟಡ ಇಲ್ಲ, ಎಲ್ಲ ಇಲ್ಲಿ ಬಂದಂಥ ದೇವರ ಮಕ್ಕಳನ್ನೆಲ್ಲ ಒಂದೇ ಕೊಠಡಿಯಲ್ಲಿ ಇಟ್ಟುಕೊಂಡು ಅವರು ಪ್ರಾರ್ಥನೆಯಿಂದ, ಪರಿಶ್ರಮದಿಂದ ಎಲ್ಲರ ಹತ್ರ ಬೇಡಿ, ದೇವರ ಹತ್ರ ಪ್ರಾರ್ಥಿಸಿ ಇದನ್ನು ಬೆಳೆಸಿದರು. ಈಗ ಇದರ ಕಟ್ಟುಪಾಡು ನೋಡುವಾಗ ತುಂಬ ಆಶ್ಚರ್ಯ ಆಗ್ತದೆ. ದೇವರಿಗಾಗಿ ಸಮರ್ಪಣೆ ಮಾಡಿದವರಿಗೆ ಮಾತ್ರ ಇಂತಹ ಸಂಸ್ಥೆಗಳನ್ನು ನಡೆಸಲು ಸಾಧ್ಯ. ದುಡ್ಡಿದ್ರೆ ನಡೆಯುವುದಿಲ್ಲ, ದುಡ್ಡಿನಿಂದ ನಡೆಸಲಿಕ್ಕೆ ಆಗುದಿಲ್ಲ. ನಮ್ಮ ಸಾಮರ್ಥ್ಯ, ಮನುಷ್ಯನ ಸಾಮರ್ಥ್ಯದಿಂದ ನಡೆಸಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಖಂಡಿತ ನನಗೆ ಅನುಭವ ಇದೆ. ದೇವರಲ್ಲಿ ಆಶ್ರಯಿಸಿಕೊಂಡು, ದೇವರಿಗೆ ತನ್ನನ್ನೇ ಮುಡಿಪಾಗಿಟ್ಟುಕೊಂಡು ಅವರು ದುಡಿದ ಕಾರಣ, ಪ್ರಾರ್ಥಿಸಿದ ಕಾರಣ ಈ ಸಂಸ್ಥೆಯು ಇಂದು ಸಿಯೋನ್ ಆಶ್ರಮವಾಗಿ ಇಡೀ ದೇಶಕ್ಕೆ, ಪ್ರಪಂಚಕ್ಕೆ ತಿಳಿಯುವಂತಾಗಿದೆ. ಎಷ್ಟೋ ಜನರನ್ನು ಜಾತಿ, ಮತ, ಧರ್ಮ ಭೇದವಿಲ್ಲದೆ ಇಲ್ಲಿ ತಂದು ಅವರಿಗೆ ಆರೈಕೆ ಮಾಡಿ ಅವರಿಗೆ ಬೇಕಾದ ಅನ್ನ, ವಸ್ತ್ರಗಳನ್ನು ಕೊಟ್ಟು ಈ ನಡೆಸುವಂತಹ ಈ ಸಂಸ್ಥೆಯು ದೇವರ ಶುಶ್ರೂಷೆಯಿಂದ ನಡೀತಾ ಇದೆ. ಇಲ್ಲಿ ದುಡಿಯವರನ್ನೆಲ್ಲರೂ ನಾನು ಈ ಸಲ ತುಂಬ ಪ್ರೀತಿಯಿಂದ ಅವರಿಗೆ ವಂದಿಸ್ತಾ ಇದ್ದೇನೆ. ಅದಕ್ಕಿಂತ ಜಾಸ್ತಿಯಾಗಿ ನಮ್ಮ ಪೌಲೋಸ್ ಅವರನ್ನು, ಅವರ ಮಿಸ್ಸಸ್ಸು ತುಂಬ ದಣಿದಿದ್ದಾರೆ, ಈಗ ಪ್ರಾಯ ಆಗಿದೆ. ಅವರಿಗೂ ನಮಸ್ಕಾರ ಹೇಳ್ತಾ ಇದ್ದಾರೆ. ಅಂದರೆ ಇದಕ್ಕಾಗಿ ತನ್ನನ್ನೇ ಸಮರ್ಪಿಸಿಟ್ಟ ಇವರು ಇಂದು ದೇವರು ತುಂಬ ಬೆಳೆಸಿದ್ದಾರೆ. ಕಟ್ಟಡಗಳಾಯಿತು, ಸೌಕರ್ಯಗಳಾಯಿತು, ಸರ್ಕಾರದಿಂದ ಅನುದಾನಗಳು ಬರಲಿಕ್ಕೆ ಶುರುವಾಯಿತು. ಆದರೂ ಈಗಲೂ ಇದು ತುಂಬ ಕಷ್ಟಪಟ್ಟಿದೆ. ಅಂದರೆ ದುಡ್ಡಿನ ಸಮಸ್ಯೆಗಳಿದೆ. ಇದರ ಕಾಂಪೌಂಡ್ ವಾಲ್ ಆಗಿದೆ, ಬಾಕಿ ಎಲ್ಲ ನಡೆಸಲಿಕ್ಕಾಗಿ ಎಲ್ಲ ಜನರು ಇಲ್ಲಿಗೆ ಒಂದು ಕಣ್ಣಿಟ್ಟು, ಒಂದು ಹೋಗೊಟ್ಟು, ಕರೆಗೆ ಹೋಗೊಟ್ಟು ಬಂದು ಸಂದರ್ಶಿಸಿ ಬೇಕಾದ ಸೌಕರ್ಯಗಳನ್ನು ಮಾಡಲಿಕ್ಕೆ ನೀವು ಮನಸ್ಸಾಗಬೇಕು. ಸಮಾಜದಲ್ಲಿ ನೀವು ಹೋಗಿ ಅತಿ ಚಿಕ್ಕವನಿಗೆ ನನ್ನ ಹೆಸರಿನಲ್ಲಿ ಒಂದು ಗ್ಲಾಸ್ ನೀರು ಕೊಟ್ಟರೆ ಅದು ನನಗೆ ಕೊಟ್ಟಂತೆ ಅಂತ ಯೇಸು ಹೇಳಿದಂತಹ ಮಾತನ್ನು ನೆನಪಿಸಿಕೊಂಡು, ನಿಮ್ಮ ಮಕ್ಕಳ ಜನ್ಮದಿನ ಅಥವಾ ವೆಡ್ಡಿಂಗ್ ಆ್ಯನಿವರ್ಸರಿ, ಸಂತೋಷದ ಸೆಲೆಬ್ರೇಷನ್ ನಡೆಯುವಾಗ ಸಿಯೋನ್ ಆಶ್ರಮಕ್ಕೆ ಬಂದು ಇಲ್ಲಿಯ ಜನರಿಗೆ ನಿಮ್ಮಿಂದ ಆದಷ್ಟು ಕೊಟ್ಟು ಸಹಕರಿಸಿ ಹೋದರೆ ನಿಮಗೆ ಅನುಗ್ರಹ ಧಾರಾಳವಾಗಿ ಸಿಗಲಿಕ್ಕಿದೆ. ಅದಕ್ಕೆ ದೇವರು ಎಲ್ಲರಿಗೆ ಶಕ್ತಿ ಕೊಡಲಿ ಎಂದು ಪ್ರಾರ್ಥಿಸ್ತಾ, ಇದರ ಎಲ್ಲ ಸಂಘಟನೆ ಅಂದರೆ ಇದು ನಡೆಸುವವರಿಗೆಲ್ಲರಿಗೂ ದೇವರು ಶಕ್ತಿಯು, ಆಯುಸ್ಸು ಧಾರಾಳವಾಗಿ ಕೊಡಲಿ ಎಂದು ಪ್ರಾರ್ಥಿಸುತ್ತಾ, ಇಲ್ಲಿ ಇರುವಂತಹ ಎಲ್ಲ ದೇವರ ಮಕ್ಕಳಂತ ನಾನು ಅವರಿಗೆ ಕರೆ, ದೇವರ ಮಕ್ಕಳಿಗೆ ಶಕ್ತಿ ಕೊಡಲಿ ಎಂದು ಪ್ರಾರ್ಥಿಸುತ್ತಾ ನನ್ನ ಮಾತುಗಳನ್ನು ಕೊನೆಗೊಳಿಸ್ತಾ ಇದ್ದೇನೆ. ಜೈ ಕ್ರೈಸ್ಟ್, ಜೈ ಕರ್ನಾಟಕ. you.